ಹಾಯ್ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗಿ ಈಗ ಟಿಫನ್ ಮಾಡ್ತಾ ಇದೀವಿ ಗೈಸ್. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ ಪಾರ್ಟಿ ಮಾಡಕ್ ಹೋಗ್ತಾ ಇದ್ದೀನಿ ಗೈಸ್. ಅಂದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲ, ಇವ್ರ ಫ್ರೆಂಡ್ಸು. ಹಂಗೆ ಶಿವಮೊಗ್ಗಕ್ಕೆ ಹೋಗಿ ಪಾತ್ರೆಗಳೆಲ್ಲ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ ಗುರು ತೋಟಕ್ಕೆ. A few moments later. ತೋಟ ಗೊತ್ತಾಗ್ತಿಲ್ಲ ಗೈಸ್, ಅದಕ್ಕೆ ಮಧ್ಯದಾರಿಯಲ್ಲೇ ನಿಂತ್ಕೊಬಿಟ್ಟಿವಿ. ನಮ್ಮ ಪ್ಲೇಸ್ ಇದೆ ನೋಡಿ. ಒಬ್ನಿಗೆ ಬಿಟ್ಟು ಹೋಗ್ಬಿಟ್ಟವ್ರೆಲ್ಲ, ಈಗ ಬರ್ತಾರೆ ಎಲ್ಲರೂ. ಹಾಗೆ ಒಂದ್ ಸ್ವಲ್ಪ ಸಾಮಾನ್ ತರೋಣ ಅಂತ ಅಂಗಡಿ ಬಂದೆ ಗೈಸ್. ನಾನು ಚಿಕನ್ ಎಲ್ಲ ಅವ್ರು ತರಿಸ್ತಿದ್ದಾರೆ, ನಾನು ಇಷ್ಟೇ ಸಾಮಾನ್ ತರಕಂತ ಅಂಗಡಿ ಬಂದಿದ್ದೀನಿ. ಇವನೇ ನೋಡಿ ಗೈಸ್ ನಮ್ ಬಟ್ಟ. ಇವ್ರು ಯಾವ್ದಾದ್ರು ಫಂಕ್ಷನ್ ಇದೆ ಬರ್ತಾರ ನೋಡಿ ಮಾಡಕ್ಕೆ. ಒಂದ್ ಕಡೆ ಚಿಕನ್ ಬಿರಿಯಾನಿ, ಒಂದ್ ಕಡೆ ಚಿಕನ್ ಗ್ರೇವಿ. ಇವ್ರು ಅಡಿಗೆ ಮಾಡ್ತಿಲ್ಲ ಗೈಸ್, ಚಟ್ಪಟ್ ದುಡು ಮನ್ಸ್ತಾ ಇದಾರೆ ಇವ್ರಂತೂ ಒಲೆಯಲ್ಲಿ. ಹಾಗೆ ನಾನೊಂದ್ ಸ್ವಲ್ಪ ತರಕಾರಿ ಹಚ್ಬಿಟ್ಟೆ ಗೈಸ್. ಹಾಗೂ ಈಗ ಮಾಡಿ ನಮ್ ಬಿರಿಯಾನಿ ರೆಡಿ ಆಯ್ತು ನೋಡಿ ಗೈಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಬ್ಯಾಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗುರು. ತಿನ್ನೋ ದಿನ ತಿಂದ್ಬಿಟ್ಟು ಗೈಸ್. ಆದ್ರೆ ಪಾತ್ರೆ ತೊಳೆಯೋದು ಒಂದು ಇದೆಯಲ್ಲ, ಭಾರಿ ಕಷ್ಟ. ನಾವೇ ಪಾತ್ರೆ ತೊಳಿತಾ ಇದೀವಿ. ಎಲ್ಲ ಮುಗೀತು, ಈಗ ಮನೆಗೆ ಹೋಗಕ್ಕೆ ರೆಡಿ ಆಗ್ತಿದೀವಿ ಗೈಸ್. ಅಲ್ಲಿಂದ ಯೂನಿಕ್ ಬಾಯ್ ಎಂದು ಹೋದ್ವಿ ಗುರು ಪೆಟ್ರೋಲ್ ಬಂಕಿಗೆ. ಹಾಗೆ ನಮ್ ಗಾಡಿಗೆ ಒಂದು 200 ರೂಪಾಯಿ ಹಾಕ್ಸ್ಕೊಂಡು ಹೊರಟ್ವಿ ಗುರು ಮನೆಗೆ. ಹಾಗೆ ಅಷ್ಟ್ಲಿ ಬಂದು ನೈಟ್ ಊಟ ಚಪಾತಿ ತಿನ್ಕೊಂಡು ದಬಾಕೊಂಡ್ ಮಲ್ಕೊಂಡೆ ಅಷ್ಟೇ.